ಅಲ್ಲಿಂದ ತುಂಬ ಫೇಮಸ್ ಆಗಿ ಗೊತ್ತಿದೆ ನಿಮಗೆ. ಅಣ್ಣವರೆಲ್ಲ ಬರ್ತಾ ಇದ್ರು, ರಾಜ್ಕುಮಾರ್ ಅವ್ರು ಇಡ್ಲಿ ತುಂಬ ಇಷ್ಟಪಡ್ತಾರೆ ಸರ್, ತುಂಬ ರೆಗ್ಯುಲರ್ ಬರ್ತಾ ಇದ್ರು ಅವರು. ಹೌದಾ? ಸಂಕ್ರಾಂತಿ ಕೂಡ ನೀವು ಮಾಡ್ಕೋಬಹುದು ಈ ಪೊಂಗಲ್, ಆ ಥರ ಇದೆ. ಪೊಂಗಲ್ ರೆಡಿಯಾ ಸರ್? ರೆಡಿ. ಅದೇ ನಿಮ್ಮ ಒಂದು ಸ್ಟೈಲ್ ಪೊಂಗಲ್. ಪ್ರತಿಯೊಂದು ಇಂಗ್ರೀಡಿಯೆಂಟು ಗೋಡಂಬಿ ನೋಡ್ರಿ, ಜೀರಿಗೆ, ಬಿಡದೆ ಕಾಡುವ ನೆನಪು ಈ ರುಚಿ. ಏನು ಹೇಳಿದ್ರ ಅಂದಾವ ಅಂತಾರಲ್ಲ ಹಂಗೆ, ಏನು ಹೇಳಿ ಈ ರುಚಿನ ಒಂದು ಸ್ಪೂನಲ್ಲಿ ಕಟ್ ಆಗುತ್ತಂತ. ಒಂದು ಸ್ಪೂನ್ ಕಟ್ ನೋಡಿ ನೋಡಿ, ಬೇರೆ ಕೆಲವು ಕಡೆ ನೀವು ಎಳಿಬೇಕಾಗುತ್ತೆ, ಅಷ್ಟು ಲೈಟ್. ನಮಸ್ಕಾರ ವೀಕ್ಷಕ ಬಂಧುಗಳೇ. ರಾಮನಗರ ಎಕ್ಸಿಟ್ ಪಾಯಿಂಟಲ್ಲಿ ನಾವು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ರೆ 10 ತಿಂಗಳಿಂದ ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ಹೋಟೆಲ್ ರೇಣುಕಾಂಬ ಅಂತ, ರಾಮನಗರ. ಶ್ರೀಧರ್ ಅವ್ರ ಮಾಲೀಕರು. ಅದ್ಭುತವಾದ ಪ್ರತಿ ತಿಂಡಿ, ಯಾವುದೇ ತಿಂಡಿ ತಗೊಳ್ಳಿ ಅಷ್ಟು ಅದ್ಭುತವಾಗಿ ರುಚಿಕರವಾಗಿದೆ. ನೋಡಿ, ಸಿ.ಕೈ ಚಂದ್ರ ಅವರು ಕಟೌಟು ಇದೆ ಅಲ್ಲಿ. ತಮಿಳುನಾಡು ಶೈಲಿ ಪೊಂಗಲ್ ಭಾಳ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಎಲ್ಲ ತಿಂಡಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ರುಚಿಕರವಾಗಿರ್ತವೆ. ಹಾಗಾಗಿ ಮಾಲೀಕರು ಶ್ರೀಧರ್ ಕೇಳ್ಕೊಂಡಿದ್ವಿ ನಾವು, ನಮ್ಮ ಚಾನಲಲ್ಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಹೋಟೆಲಿನ ರುಚಿಯ ರೆಸಿಪಿಗಳು ತೋರಿಸಿ ಅಂತ. ಬನ್ನಿ, ಶ್ರೀಧರ್ ಅವರು ಒಪ್ಕೊಂಡಿದ್ದಾರೆ, ಕರೆದಿದ್ದಾರೆ. ಇವತ್ತು ಬೆಳಗ್ಗೆ ಬಂದುಬಿಟ್ಟಿದ್ದೀವಿ. ಅದು ಯಾವ ರೆಸಿಪಿ ತೋರಿಸ್ತಾರೆ ಅವ್ರಿಗೆ ಒಟ್ಟಿಗೆ ಮಾತಾಡ್ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಂಡು ನೋಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಾವು ಬಂದ್ಬಿಟ್ವಿ. ಇಲ್ಲಿ ಮೈಸೂರಿಗೆ ಹೋಗ್ಬೇಕಾದ್ರೆಲ್ಲ ನಾವು ಲಾಸ್ಟ್ 10 ತಿಂಗಳಿಂದನೂ ಇಲ್ಲೇ ಬ್ರೇಕ್ಫಾಸ್ಟ್ ವೀಕ್ಷಕರೇ. ಅದ್ಭುತವಾಗಿ ರುಚಿಯಾಗಿತ್ತು. ಥ್ಯಾಂಕ್ ಯು ವೀಕ್ಷಕರೇ. ಶ್ರೀಧರ್ ಅಂತ ಸರ್. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹೇಳಿ ನಮ್ಮ ವೀಕ್ಷಕರಿಗೆ, ಯಾವ ರೀತಿ ಇಲ್ಲಿ ಶುರುವಾಯಿತು? ಒಂದು ಎಕ್ಸಿಟ್ ಪಾಯಿಂಟ್ ಅಲ್ಲೇ ಇದೆ ರಾಮನಗರ. ಸರ್ ಆಕ್ಚುಲಿ ಬಂದು ನಮ್ದು ಬಿಡದಿನಲ್ಲಿ ಹೋಟೆಲ್ ಇದೆ ಸರ್. ಬಿಡದಿನಲ್ಲಿ 60 ವರ್ಷದಿಂದ ಹೋಟೆಲ್ ಇದೆ. ನಮ್ಮ ತಾತವ್ರು ಸ್ಟಾರ್ಟ್ ಮಾಡಿದ್ದು ಅದನ್ನ. ಅಲ್ಲಿಂದ ತುಂಬಾ ಫೇಮಸ್ ಆಗಿ ಗೊತ್ತಿದೆ ನಿಮಗೆ. ಅಣ್ಣವರೆಲ್ಲ ಬರ್ತಾ ಇದ್ರು, ರಾಜ್ಕುಮಾರ್ ಅವ್ರು ಇಡ್ಲಿ ತುಂಬಾ ಇಷ್ಟಪಡ್ತಾರೆ ಸರ್, ತುಂಬಾ ರೆಗ್ಯುಲರ್ ಬರ್ತಾ ಇದ್ರು ಅವ್ರು. ಹೌದಾ? ಪುನೀತ್ ಫಾರ್ಮ್ ಅಂತ ಇತ್ತು ಅಲ್ಲಿ ಪಕ್ಕದಲ್ಲೇ. ಹಾಗಾಗಿ ಅಲ್ಲಿ ಬರ್ಬೇಕಾದ್ರೆ ರೆಗ್ಯುಲರ್ ನಮ್ಮ ಹೋಟ್ಲು ವಿಸಿಟ್ ಮಾಡೇ ಹೋಗ್ತಾರೆ ಸರ್. ನಮ್ಮ ಇಡ್ಲಿ ತುಂಬಾ ಇಷ್ಟಪಡೋರು ಅಣ್ಣವ್ರು ಕೂಡ. ಹಾಗೆ ಮತ್ತೆ ಎಲ್ಲಾ ಫಿಲಿಮ್ ಆಕ್ಟರ್ಗೂ ಚೆನ್ನಾಗಿ ಹೋಗ್ತಾರೆ, ಎಲ್ಲರಿಗೂ ಗೊತ್ತು, ರಾಜಕೀಯ ವ್ಯಕ್ತಿಗಳಿಗೆಲ್ಲ 60 ವರ್ಷದಿಂದ ತುಂಬಾ ಚೆನ್ನಾಗೆಲ್ಲ ಪರಿಚಯ ಇದೆ ಸರ್. ಬಟ್ ಇಲ್ಲಿ ಏನಾಯ್ತು ಅಂದ್ರೆ 1 ವರ್ಷದಿಂದ ಈ ರೋಡ್ ಪ್ರಾಬ್ಲಮ್ ಆದ್ಮೇಲೆ, ಎಕ್ಸಿಟ್ ಆದ್ಮೇಲೆ ನಾವು ಇಲ್ಲಿ ಬಂದ್ ಮಾಡಿದ್ವಿ ಸರ್. ಇದು ರಾಮನಗರ ಎಕ್ಸಿಟ್ ಪಾಯಿಂಟ್ ಅಂತ ಬರುತ್ತೆ. ಇಲ್ಲಿ ಬಂದು ಹೋಟ್ಲು ಮಾಡಿದ್ವಿ ಸರ್. ಟೇಸ್ಟ್ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಿದೆ, ನಿಮ್ಗೆ ನೋಡಿದ್ರಿ, ಎರಡು ಮಾತಿಲ್ಲ. ಎಸ್ಪೆಷಲಿ ಆ ಒಂದು ತಮಿಳುನಾಡು ಶೈಲಿ ಪೊಂಗಲ್ ಮಾಡ್ತೀವಿ ಸರ್, ಆ ಟೇಸ್ಟ್. ಆಮೇಲೆ ನಿಮ್ದು ತಟ್ಟೆ ಇಡ್ಲಿ, ಸಾಫ್ಟ್ನೆಸ್ ಇಡ್ಲಿ, ದೋಸೆ ಕೂಡ, ಹೌದು ಪ್ರತಿಯೊಂದು ಐಟಮ್. ಹಾಗಾಗಿ ನಾವು ಕೇಳ್ಕೊಂಡಿದ್ವಿ ಬಾ ಅಂತ ಹೇಳಿದ್ದಾರೆ. ಸೊ ಇವತ್ತು ನಮ್ಗೇನ್ ತೋರಿಸ್ತೀರಿ ಸರ್? ಖಂಡಿತ ನಿಮ್ಗೆ ಪೊಂಗಲ್ ನಾನು ರೆಸಿಪಿ ಹೇಳ್ಕೊಡ್ತೀನಿ. ನಮ್ಮ ಫೇವರೇಟ್ ಪೊಂಗಲ್ ತಮಿಳುನಾಡು. ಥ್ಯಾಂಕ್ ಯು ಸರ್. ಸೊ ಹಂಗೆ ಒಂದೊಂದೇ ತೋರ್ಸೋಣ ಎಷ್ಟು ಸಾಧ್ಯ ಅಂತ. ಈಗ ಹೋಗ್ಬೇಕಾದ್ರೆಲ್ಲ ಶೂಟ್ ಮಾಡ್ಕೊಂಡು ಹೋಗ್ತೀವಿ. ಓಕೆ ಸರ್. ಸರ್ ಒಳ್ಳೇದಾಗಿ ಸರ್. ಸರ್ ಪೊಂಗಲ್ ಮಾಡೋದಕ್ಕೆ ನಮ್ಮೊಟ್ಟಿಗೆ ಈಗ ನಮ್ಮ ಬುದ್ಧಿ ಅಂತ ಬಿಟ್ಟು ನಮ್ಮ ಹೆಡ್ ಕುಕ್ ಅವರು ಬನ್ನಿ, ಇವ್ರ ಕಡೆ ನಾನು ಮಾಡ್ಕೊಳ್ತೀನಿ. ಓಕೆ, ನಮಸ್ಕಾರ ಭುಜಂಗ್ ಅವರೇ. ಸಿದ್ಧವಾದ ಪೊಂಗಲ್ ಎಷ್ಟು ಇಟ್ಕೊಂಡಿದ್ದೀರಾ ಸರ್ ಇವತ್ತು? 1 kg ಅಕ್ಕಿಗೆ ಅಕ್ಕಿ 1 kg ಅಕ್ಕಿ ಇದು. 1 kg ಅಕ್ಕಿ ಇಟ್ಕೊಂಡಿದ್ವಿ. ಇದಕ್ಕೆ ಅರ್ಧ kg ಅಷ್ಟು ಹೆಸರುಬೇಳೆ. ಅರ್ಧ kg ಹೆಸರುಬೇಳೆ ಇಟ್ಕೊಬೇಕು. ಓಕೆ ಸರ್. ಓಕೆ, ಆಮೇಲೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡ್ತೀರಾ? ಇದೊಂದು 5 ನಿಮಿಷ ನೆನೆ ಹಾಕ್ಬೇಕು ಸರ್. ಇದು 5 ನಿಮಿಷ ನೆನೆ ಹಾಕ್ಬಿಡೋಣ? ನೆನೆ ಹಾಕ್ಬೇಕು. ಓಕೆ ಮಾಡಿ ಸರ್. ಸರ್ ಇದು ತಮಿಳುನಾಡು ಶೈಲಿ ಅಲ್ಲ? ಆ ಪೆಪ್ಪರ್ ಬಾಯಿಲ್ ಸಿಗ್ತಾ ಇರುತ್ತೆ, ಅದಕ್ಕೆ ಫ್ಯಾನ್ ಅಂತೀನಲ್ಲ ಹಂಗೆ. ತುಂಬಾ ಜನ ಲೈಕ್ ಮಾಡಿ ಬರ್ತಾರೆ ಅಲ್ಲ? ಕೇಳ್ಕೊಂಡೆ ಬರ್ತಾರೆ ತುಂಬಾ ಜನ. ಬೆಂಗಳೂರಿಂದ ತಿಂಡಿಗೋಸ್ಕರ ಬಂದು ಹೋಗ್ತಾರೆ. ಹೌದೌದು. ಆಮೇಲೆ ಇದೊಂದು 5 ನಿಮಿಷ ಉಣಿಬೇಕು ಸರ್. ಇದು 5 ನಿಮಿಷ ಆಗ್ಬಿಡ್ಲಲ್ಲ? ಓಕೆ ಸರ್. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಸಾಸಿವೆ, ಇದು ಕೊತ್ತಂಬರಿ, ಜೀರಿಗೆ, ಮೆಣಸು, ಶುಂಠಿ, ತೆಂಗಿನಕಾಯಿ ಹಚ್ಕೊಂಡಿರೋದು, ಇದು ಕರಿಬೇವಿನ ಸೊಪ್ಪು, ಗೋಡಂಬಿ, ಇಷ್ಟೇ. ಆಮೇಲೆ ತುಪ್ಪ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಹಾಕ್ತಾ ನೀವು ಅಳತೆ ಹೇಳ್ಬಿಡ್ತೀರಾ? ಓಕೆ. 5 ನಿಮಿಷ ಆಯ್ತು. ದೋಸೆ ತೋರಿಸ್ಬಿಟ್ರಿ ನಮಗೆ, ಹಾಕೋದು ಕಸ್ಟಮರ್ಸ್ಗೆ ಹಾಕಿದ್ರಿ. ಆಯ್ತಲ್ಲ? ಈಗ ಪೊಂಗಲನ್ನು ವಾಶ್ ಮಾಡ್ತಾ ಇದ್ದೀನಿ. ಅಕ್ಕಿ ಮತ್ತೆ ಹೆಸರುಬೇಳೆ ಎರಡುವೆ. ನೀರು ಬಸಿ. ಈಗ ಇದನ್ನ ಕುಕ್ಕರಲ್ಲಿ ಬೇಕಿಡ್ಬೇಕಾ? ಕುಕ್ಕರಲ್ಲಿ ಬೇಕಿಡ್ತಾ ಇದ್ದೇನೆ. ಒಂದು 3 ಲೀಟರ್ ಅಷ್ಟು ನೀರು ಹಾಕಿದ್ದೀನಿ. 3 ಲೀಟರ್ ನೀರು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತಾರೆ. ಈಗ
ಎಷ್ಟು ವಿಸಿಲ್ ಸರ್ ಇದು? ಸರ್ 2 ವಿಸಲ್. ತಕ್ಕಷ್ಟು ಉಪ್ಪು. ಹಾಂ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರು. ಇದಕ್ಕೇನೆ ತುಪ್ಪ ಹಾಕ್ತೀರಾ? ಬೇಜದ ಜೊತೆಲಿ ತುಪ್ಪನೂ ಹಾಕ್ತಾ ಇದ್ದೀನಿ. ಎಷ್ಟು? ಅರ್ಧ ಕೆಜಿ. ಅರ್ಧ ಕೆಜಿ ತುಪ್ಪ ಇದೆ, ಅರ್ಧ ಕೆಜಿ 500 ಗ್ರಾಮ್. ಹಾಂ, ಈಗ ಕ್ಯಾಪ್ ಹಾಕ್ಬೇಕು. ಆಯ್ತು. 2 ವಿಸಲ್ ಹೊಡಿಬೇಕು. 2 ವಿಸಿಲ್ 10 ನಿಮಿಷ ಆಗುತ್ತೆ. ಓಕೆ ಓಕೆ ಸರ್. ಸರ್ ನಮ್ಮ ಉದ್ದಿನೋಡ ಬಂದು ತುಂಬಾ ಲೈಟ್ ವೆಯ್ಟ್ ಇರುತ್ತೆ. ನೀವು ಬೇಕಾದ್ರೆ ನೋಡಿ, ನೀವು 1 ಸ್ಪೂನ್ ತಗೋಬಾ, 1 ಸ್ಪೂನಲ್ಲಿ ಕಟ್ ಆಗುತ್ತೆ. ಹೌದು, ತುಂಬಾ ಲೈಟ್ ವೆಯ್ಟ್. 1 ಸ್ಪೂನಲ್ಲಿ ಕಟ್ ಆಗುತ್ತೆ. ತೋರಿಸಿ ಸರ್, ಕಟ್ ಮಾಡಿ ನೀವೇನೆ. 1 ಸ್ಪೂನಲ್ಲಿ ಕಟ್ ಆಗುತ್ತೆ ಅಂತ. 1 ಸ್ಪೂನ್ ಕಟ್ ನೋಡಿ. ನೋಡಿ, ಬೇರೆ ಕೆಲವು ಕಡೆ ನೀವು ಎಳಿಬೇಕಾಗತ್ತೆ, 1 ಸ್ಪೂನ್ ಕಟ್ ಆಗುತ್ತೆ. ಅಷ್ಟು ಲೈಟ್ ಇರ್ತದೆ. ಅಲ್ಲ, ನಾವು ಟೇಸ್ಟ್ ಮಾಡಿವಿ ಸರ್, ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಸರ್. ಇದು ಬೇರೆ ಒಂದು ದಿನ ಬರ್ತೀವಿ ಖಂಡಿತ. ಉದ್ದಿನ ವಡ ಮತ್ತೆ ಅದು ಮಾಡೋಣ. ಉದ್ದಿನ ವಡ ಕೂಡ ತೋರಿಸ್ತೀವಿ. ವಿಸಿಲ್ ಆಗ್ತಾ ಇದೆ, ಹೋಗ್ಬಿಡೋಣ. ಸರ್ 2 ವಿಸಿಲ್ ಬಂತು. 2 ವಿಸಲ್ ಆಗಿದೆ. ಇದು ಪ್ರೆಷರ್ ಹೋಗೋಟ ಹಂಗೆ ಇಲ್ಲ, ಅದೊಂದು ಎಷ್ಟು ನಿಮಿಷ? ಒಂದು 10 ನಿಮಿಷ ಆಯ್ತು. 10 ನಿಮಿಷ ಬಿಡ್ಬೇಕಂದ್ರೆ ಅದು ಫುಲ್ ಏರ್ ಹೋಗ್ಬೇಕಲ್ಲ, ಎಲ್ಲ ಪ್ರೆಷರ್ ಒಳಗಿಂದ ಏರೋದ್ಮೇಲೆ ಇದು ಇರಬಾರ್ದು, ಹಂಗಿರಬಾರ್ದು. 10 ನಿಮಿಷ ಆಯ್ತು ಇವಾಗ. ಇದು ಪ್ರೆಷರ್ ಆಗೋಗಿದೆ. ವಿಸಲ್ ತೆಗಿತಾ ಇದ್ದೀನಿ. ಇಷ್ಟ ಆಗ್ಬೇಕಲ್ಲ ಸರ್ ಇದು? ಈ ಥರ ಆಗಿದೆ. ಹಿಂಗಾಗಬೇಕಾ? ಓಕೆ ಓಕೆ. ಇವಾಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಹಾಂ, ಒಗ್ಗರಣೆ ರೆಡಿ ಮಾಡ್ಕೊಳ್ತಾರೆ ಇಲ್ಲಿ. ಓಕೆ, ಒಗ್ಗರಣೆಗೆ ಫಸ್ಟು ಎಷ್ಟು ತುಪ್ಪ ಹಾಕ್ತೀರಾ? ಒಂದು 1/4 ಕೆಜಿ 250 ಗ್ರಾಮ್ ಹಾಕ್ಬೇಕು. 250 ಗ್ರಾಮ್ ತುಪ್ಪ ಹಾಕ್ತಾರೆ ನೋಡಿ. ತುಪ್ಪ ಹಾಕ್ಕೊಂಡು ಒಲೆ ಇಡ್ಸ್ಕೊಂಡ್ರು. ಈ ಕಡೆಗೆ ಇದನ್ನು ಬೇಯಿಸ್ಕೊಂಡಿದ್ದಾರೆ, ಅಕ್ಕಿ ಮತ್ತು ಹೆಸರುಬೇಳೆ. ಇಲ್ಲಿ ಮೆಣಸಿನ್ಕಾಯಿ ಹೇಳಿದ್ದಿಲ್ಲ, ಮೆಣಸಿನ್ಕಾಯಿ ಕೂಡ ಎಷ್ಟು ಬೇಕು, ಎಷ್ಟು 7ರಿಂದ 10 ಮೆಣಸಿನಕಾಯಿ ಕಾದಿದೆ. ತುಪ್ಪ ಕಾದಿದೆಯಾ? ಅದಕ್ಕೆ ಎಷ್ಟು ಸರ್ ಅದು? ಸಾಸಿವೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ತಕ್ಕಷ್ಟು ಸಾಸಿವೆ. ಅದು ಮೋಸ್ಟ್ಲಿ ಒಂದು 20 ಗ್ರಾಮ್ ಇದೆ. ಹಾಗೆ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಎಷ್ಟದು? ಅದು 20 ಗ್ರಾಮ್. ಒಂದು 20 ಗ್ರಾಮ್. ಲೋ ಫ್ಲೇಮಲ್ಲೇ ಇರಲಿ. ಲೋ ಫ್ಲೇಮ್ ಇರಬೇಕಂತ. ಆಮೇಲೆ ಕಾಳು ಮೆಣಸು ಹಾಕ್ಬೇಕು. ಕಾಳು ಮೆಣಸು ಒಂದು 20 ಗ್ರಾಮು. ಮತ್ತೆ ತೆಂಗಿನಕಾಯಿ ಹಚ್ಚಿರೋದು. ಮತ್ತು ಅದು ಒಂದು 20 ಗ್ರಾಮ್. ಎಲ್ಲ 20 ಗ್ರಾಮ್ ಇದೆಲ್ಲ ಸರ್? 50 ಗ್ರಾಮ್ ಗೋಡಂಬಿ. 50 ಗ್ರಾಮ್ ಗೋಡಂಬಿ. ಕರಿಬೇವಿನ ಸೊಪ್ಪು. ಆಮೇಲೆ ಸೊಪ್ಪು ಉಪ್ಪು ಮಾಡ್ತಾ ಇದ್ದೀನಿ. ಮೆಣಸಿನ್ಕಾಯಿ ಇವು ಎಲ್ಲ ಹಾಕ್ಬಿಟ್ರು ಒಗ್ಗರಣೆಗೆ. ಇದಾಯಿತು. ಪಾತ್ರೆಗೆ ಸೇರಿಸ್ತಾ ಇದ್ದೀನಿ ಅದು. ಓಕೆ ಓಕೆ, ಇದಾಯ್ತಂತೆ. ಇದಕ್ಕೆ ಸೇರಿಸ್ಬಿಡ್ತಾರೆ ಈಗ. ಪೊಂಗಲ್ ರೆಡಿ. ಪೊಂಗಲ್ ರೆಡಿಯಾ ಸರ್? ರೆಡಿ. ಅದೇ ನಿಮ್ಮ ಒಂದು ಸೈಜ್ ಪೊಂಗಲ್. ಒಂದು ಸ್ವಲ್ಪ ಹೊತ್ತು ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಗಟ್ಟಿ ಆಗುತ್ತಾ? ಗಟ್ಟಿ ಆಗುತ್ತೆ. ಪ್ಲೇಟಲ್ಲಿ ಹಾಕ್ತೀವಲ್ಲ, ಅವಾಗ ಗಟ್ಟಿ ಕರೆಕ್ಟಾಗಿ ಬರುತ್ತೆ. ಓಕೆ ಓಕೆ, ನೋಡೋಣ ಸರ್. ಥ್ಯಾಂಕ್ ಯು, ಧನ್ಯವಾದ. ಅಬ್ಬಾ ಏನ್ರಿ ಇದು? ನಾನು ಹೇಳಿದ್ನಲ್ಲ, ಇದೆ ಮೇನ್ ನಮಗೆ ಈ ಥರ. ಆ ಪೆಪ್ಪರ್ ನೋಡಿ. ಹಾಂ, ಪ್ರತಿಯೊಂದು ಇಂಗ್ರೀಡಿಯೆಂಟು. ಗೋಡಂಬಿ ನೋಡ್ರಿ, ಜೀರಿಗೆ, ತುಪ್ಪದಲ್ಲಿ ಮಿಂದದ್ಬಿಟ್ಟಿದೆ, ಗಟ್ಟಿಯಾಗಿದೆ. ನಾನು ಹೇಳ್ತಿರೋದು ಈ ತಮಿಳ್ನಾಡು ಫ್ಲೇವರ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇದೆ. ಆಮೇಲೆ ಈ ವಡ ಲೈಟ್ ವೇಟ್ ವಡ ಅಂದರು. ನೀವು ಬಂದಾಗ ಇಲ್ಲೊಂದ್ಸಲ ಈ ವೇಟ್ನ ಟೆಸ್ಟ್ ಮಾಡಿ. ನಾವು ಲೈಟ್ ವೇಟ್ ಅಂತ ಹೇಳಿದ್ರೆ ನಿಜಾನ ಸುಳ್ಳ ಅಂತ, ಅಷ್ಟು ಲೈಟಾಗಿದೆ. ಇಲ್ಲಿ ಒಂದು ಚಟ್ನಿ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ, ಆಮೇಲೆ ಗಟ್ಟಿ ಚಟ್ನಿ ಕೊಟ್ಟಾರೆ. ಎಲ್ಲ ಸೂಪರ್, ಅವ್ರದ್ದು ಫ್ಲೇವರ್ ಅಂತದು. ಪೊಂಗಲ್ ಟೇಸ್ಟ್ ಮಾಡಿಬಿಡೋಣ. ನಾವು ಈ ವೀಕೆಂಡು ಶನಿವಾರ ಭಾನುವಾರ ಬಿಟ್ಟು ಬಂದಿದ್ದೀವಿ, ಯಾಕಂದರೆ ರಶ್ ಇದ್ದರೆ ಶೂಟಿಂಗ್ ಮಾಡೋಕ್ಕಾಗಲ್ಲ ಅಂತ. ಹಾಗಾಗಿ ಹಿಂದೆ ಖಾಲಿ ಕಾಣ್ತದೆ ನಿಮಗೆ. ಇದು ಭಾಳ ಬೇಗ ಬಂದಿದ್ದೀವಿ ನಾವು. ಇನ್ನು ಇದು ಬ್ರೇಕ್ಫಾಸ್ಟ್ ಟೈಮ್ ಅಲ್ಲ. ಆ ಬ್ರೇಕ್ಫಾಸ್ಟ್ ಅಲ್ಲದ ಟೈಮಲ್ಲೂ ನಾವು ಬ್ರೇಕ್ಫಾಸ್ಟ್ ತಿನ್ನೋಷ್ಟು ಇನ್ವೈಟ್ ಮಾಡುತ್ತೆ ಈ ಪೊಂಗಲ್. ಥರ ಬಿಡದೆ ಕಾಡುವ ನೆನಪು ಈ ರುಚಿ. ಅದನ್ನ ತಿನ್ನಕ್ಕೆ ಬಂದಿದ್ದೀನಿ. ಸೊ ಗೋಡಂಬಿ, ಆಹಾ. ಏನು ಹೇಳಿ ಇದ್ರ ಅಂದಾವ ಅಂತಾರಲ್ಲ, ಹಂಗೆ ಏನು ಹೇಳಿ ರುಚಿನ. ಆಹಾ, ಪಟಂ ಅಂತ ಕೊಬ್ಬರಿ ತುಂಡು.
ಆಮೇಲೆ ಮೆತ್ತಗೆ ಹಂಗೆ ಇನ್ನೊಂದು ಗೋಡಂಬಿ, ಹೆಸರುಬೇಳೆ ಫ್ಲೇವರು, ಆ ಅನ್ನ, ಅವ್ರು ಹಾಕಿರೋ ಒಗ್ಗರಣೆ ಫ್ಲೇವರು, ಆಹಾ ನಿಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತದೆ. ಇದು ಅಂದರೆ ಸ್ವಲ್ಪ ಈ ತಮಿಳ್ನಾಡಲ್ಲಿ ಇರ್ತಲ್ಲ, ಪಕ್ಕ ತಮಿಳ್ನಾಡು ಅಂತ ಹೇಳೋಕ್ಕಾಗಲ್ಲ, ಬಟ್ 90% ತಮಿಳ್ನಾಡನೇ. ಇದೇ ಫ್ಲೇವರ್ ಬರುತ್ತೆ ಅಲ್ಲಿ ಕೂಡ, ಅದೇ ಟೇಸ್ಟ್ ಬರ್ತದೆ. ಅದು ಗಟ್ಟಿಯಾಗಿರ್ತದೆ, ನೀರಾಗಿರಲ್ಲ. ಸೊ ಇದನ್ನು ಮಾಡಿಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ ಯಾವ ರೀತಿ ಬಂತು ಅಂತ. ಸೊ ಇವಾಗ ಇಲ್ಲಿ ವಡ ಕೊಟ್ಟಾರ, ಅದು ಲೈಟ್ ವಡ, ಅದನ್ನು ಟೇಸ್ಟ್ ಮಾಡೋಣ. ಅವ್ರು ಹೇಳಿದ್ದು ಒಂದೇ ಶಾಟ್ಗೆ ಕಟಕ್ ಅಂತ ನೋಡಿ, ಇಷ್ಟೇ ನೋಡಿ ಬಂದೇ ಬಿಡ್ತು ಪ್ಲೀಸ್. ರೇಣುಕಾಂಬ ಹೋಟ್ಲಿಗೆ ಬಂದಮೇಲೆ ಇದು ಉದ್ದಿನ ವಡ ಇನ್ವೈಟಿಂಗ್ ಇರುತ್ತೆ, ಅದನ್ನು ನಮ್ಗೆ ಟೇಸ್ಟ್ ಮಾಡಿ ಅಂತ ಇನ್ವೈಟ್ ಮಾಡ್ತಿರ್ಬೇಕಾದ್ರೆ ಅದನ್ನ ಯಾಕೆ ಬಿಡೋದು. ಸೊ ಉದ್ದಿನ ವಡನ ಒಂದು ಸಾಂಬಾರಲ್ಲಿ ಅದ್ಕೊಂಡು ಅದನ್ನು ಒಂದು ಟೇಸ್ಟ್ ಮಾಡ್ಬಿಡೋಣ. ಆಹಾ, ಮಲ್ಲಿಗೆ ಇಡ್ಲಿ ಅಂತಾರಲ್ಲ, ಇದು ಮಲ್ಲಿಗೆ ವಡ. ಮಲ್ಲಿಗೆ ವಡ ಅಂತ ಯಾಕೆ ಇರ್ಲಿಲ್ಲ ಹೆಸರು ಅವ್ನು ಕೇಳ್ಬೇಕು ನಾನು ಹೋಗಿ. ವಡ ಮೆಲ್ಟ್ ಆಗೋದೆಲ್ಲ ನೋಡಿದ್ರಾ, ಆ ಥರ ಒಂದು ನಿಮಗೆ ವಡ ಕರಗೋ ಒಂದು ಫೀಲಿಂಗ್ ಬರುತ್ತೆ ಬಾಯಲ್ಲಿ. ಹಾಗೆ ಆ ಔಟರ್ ಲೇಯರ್ ಇದೆಯಲ್ಲ, ಕರಂ ಅಂತ, ಆಹಾ ಕ್ರಿಸ್ಪಿಯಾಗಿ, ಒಳಗಡೆಗೆ ಅಷ್ಟೇ ಸಾಫ್ಟು. ವಡ ಮಾತ್ರ ಅದ್ಭುತ. ಚಟ್ನಿ ಒಟ್ಟಿಗೆ ಸ್ವಲ್ಪ ನೋಡ್ಬಿಡೋಣ. ಆಹಾ, ಸಂಕ್ರಾಂತಿ ಕೂಡ ನೀವು ಮಾಡ್ಕೋಬೋದು ಈ ಪೊಂಗಲ್, ಆ ಥರ ಇದೆ ಪೊಂಗಲು. ವಡದು ನಿಮಗೆ ಟೇಸ್ಟ್ ಹೇಳಿದ್ದೀನಿ. ಈ ಪೊಂಗಲ್ದು ನಿಮಗೆ ರೆಸಿಪಿ ತೋರಿಸಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕಾಮೆಂಟ್ಸಿಗೆ ಕಾಯ್ತಾ ಇರ್ತೀವಿ. ಮುಂದಿನ ಎಪಿಸೋಡ್ ಮತ್ತೆ ಸಿಗೋಣ. ಆರೋಗ್ಯವಾಗಿ ಬಾಳೋಣ. ಹ್ಯಾಪಿ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.